ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ರುಚಿಯಾದ ದೋಸೆ ಮಾಡ್ತಾ ಇದ್ದೇನೆ. ಒಂದೇ ತರಹದ ದೋಸೆ ತಿಂದು ತಿಂದು ಬೇಜಾರಾದರೆ ಈ ಡಿಫರೆಂಟ್ ದೋಸೆಯನ್ನು ಒಮ್ಮೆ ಟ್ರೈ ಮಾಡಿ. 1 ಲೋಟದ ಅಳತೆಯಲ್ಲಿ 1 ಲೋಟ ಗೋಧಿ, ಅದೇ ಲೋಟದಲ್ಲಿ ಅರ್ಧ ಲೋಟ ಉದ್ದಿನ ಬೇಳೆ, 2 ಲೋಟ ದೋಸೆ ರೈಸ್ ಅಥವಾ ರೇಷನ್ ರೈಸ್ ತೆಗೆದುಕೊಳ್ಳಿ. ಇವೆಲ್ಲವನ್ನು 2-3 ಸಲ ಚೆನ್ನಾಗಿ ತೊಳೆದು ನೀರು ಹಾಕಿ 8 ಗಂಟೆಗಳ ಕಾಲ ನೆನೆಯಲು ಇಡಬೇಕು. ಈಗ 8 ಗಂಟೆಗಳ ನಂತರ ಉದ್ದಿನಬೇಳೆ, ಗೋಧಿ ಮತ್ತು ಅಕ್ಕಿ ಚೆನ್ನಾಗಿ ನೆಂದಿದೆ. ಇದನ್ನು ಇನ್ನೊಮ್ಮೆ 2 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದರಲ್ಲಿರುವ ನೀರನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಇದನ್ನು ನುಣ್ಣಗೆ ಮಾಡಿ ಗ್ರೈಂಡ್ ಮಾಡಿಕೊಳ್ಬೇಕು. ನಾನಿಲ್ಲಿ ಒಂದೇ ಸಲ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ 2 ಸಲ ಗ್ರೈಂಡ್ ಮಾಡ್ತಾ ಇದ್ದೇನೆ. ಗ್ರೈಂಡ್ ಮಾಡುವಾಗ ನೀರು ಜಾಸ್ತಿ ಹಾಕಬಾರ್ದು. ಗ್ರೈಂಡ್ ಮಾಡುವಾಗ ನೋಡಿ ನೀರು ಹಾಕಿ, ಹಿಟ್ಟು ತುಂಬ ತೆಳ್ಳಗಾಗಬಾರ್ದು. 2 ಸಲ ಗ್ರೈಂಡ್ ಮಾಡಿದ ಹಿಟ್ಟನ್ನು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಾಗೆಯೇ 1 ಚಮಚ ಸಕ್ಕರೆ ಹಾಕಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ರುಚಿ ಚೆನ್ನಾಗಿ ಬರುತ್ತೆ. ಸಕ್ಕರೆ ಬೇಡದಿದ್ದರೆ ಸ್ಕಿಪ್ ಮಾಡಬಹುದು. ಈಗ ಕೈ ಬಿಡದೆ ಸುಮಾರು 2 ನಿಮಿಷದವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಿಟ್ಟು ಚೆನ್ನಾಗಿ ಹುದುಗು ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಚೆನ್ನಾಗಿ ಹುದುಗು ಬರುವ ತನಕ ಬಿಡಬೇಕು. ಈಗ ಚಳಿಯಾದ ಕಾರಣ ಇದು ಹುದುಗು ಬರಲು 10 ರಿಂದ 14 ಗಂಟೆ ಬೇಕಾಗುತ್ತೆ. ಮರುದಿನ ಬೆಳಿಗ್ಗೆ ಹಿಟ್ಟು ಸ್ವಲ್ಪ ಹುದುಗು ಬಂದಿದೆ. ಇನ್ನು 1 ಗಂಟೆ ಇಟ್ಟರೆ ಪೂರ್ತಿಯಾಗಿ ಹುದುಗು ಬರ್ತಿತ್ತು. ಆದರೆ ಬ್ರೇಕ್ಫಾಸ್ಟಿಗೆ ಲೇಟ್ ಆಗುವ ಕಾರಣ ಈಗ ದೋಸೆ ಮಾಡ್ತಾ ಇದ್ದೇನೆ. ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಾವಲಿ ಚೆನ್ನಾಗಿ ಬಿಸಿಯಾದ ನಂತರ ಗ್ಯಾಸ್ ಮಧ್ಯಮ ಉರಿಯಲ್ಲಿ ಇಟ್ಟು ಎಣ್ಣೆ ಅಥವಾ ತುಪ್ಪ ಸವರಿ ಆಮೇಲೆ ದೋಸೆ ಹಿಟ್ಟನ್ನು ಹಾಕಿ ತುಂಬ ತೆಳ್ಳಗಾಗದೆ ಸ್ವಲ್ಪ ಹರಡಿದರೆ ಸಾಕು. 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿ. 1 ನಿಮಿಷದ ನಂತರ ದೋಸೆಗೆ ತುಪ್ಪ ಅಥವಾ ಬೆಣ್ಣೆ ಸವರಿ ಇನ್ನೊಂದು ಬದಿ ಮಗುಚಿ ಹಾಕಿ 2 ಕಡೆ ಚೆನ್ನಾಗಿ ಕೆಂಪಗಾಗುವಂತೆ ಬೇಯಿಸಿ. ಇವಾಗ ನೋಡಿ ಗರಿಗರಿಯಾದ ಕೆಂಪಗೆ ರುಚಿಯಾದ ದೋಸೆ ತಯಾರಾಗಿದೆ. ಇದು ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಚಟ್ನಿ ರೆಸಿಪಿ ನಾನು ಇಲ್ಲಿ ತೋರಿಸಿಲ್ಲ, ಯಾಕೆಂದರೆ ಇದಕ್ಕೂ ಮೊದಲು ಕೆಲವು ವಿಡಿಯೋಗಳಲ್ಲಿ ಚಟ್ನಿ ರೆಸಿಪಿ ತೋರಿಸಿದ್ದೇನೆ. ನಾನಿವತ್ತು ಕೆಂಪು ತೆಂಗಿನಕಾಯಿ ಚಟ್ನಿ ಮಾಡಿದ್ದೇನೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.